ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಇಲ್ಲಿ ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಅಪ್ಪ, ನಿನ್ನ ಬದುಕಿನೊಳಗ ಮಕ್ಕಳು ಚಂದ ಇರಬೇಕು, ಅವ್ರ ಮಾತು ಕೇಳ್ತಿರ್ಬೇಕು, ಮಕ್ಕಳು ಚಂದ, ಹೆಂಡತಿ ಚಂದ ಅಂದ್ರೆ ನೀ ಜೀವನದೊಳಗೆ ಚಂದನ ವಸ್ತು ಸಿಗಬೇಕಾದ್ರೆ ನೀ ಪುಣ್ಯಾತ್ಮ ಇರಬೇಕು. ಪಂಚಲಕಾರ ಭಾರ್ಯ ಪುಣ್ಯ ವಿಹೀನನ ಲಭ್ಯತೆ ನೀತಿಶಾಸ್ತ್ರ ಹೇಳ್ತು. ಅಂತ ಹೆಂಡತಿ ಸಿಗಬೇಕಂದ್ರೂ ಪುಣ್ಯ ಬೇಕು, ಮಾತು ಕೇಳುವ ಮಕ್ಕಳು ಸಿಗಬೇಕಂದ್ರೂ ಪುಣ್ಯ ಬೇಕು. ಅವು ನಿನ್ನ ಬದುಕಿಗೆ ಒದಗದು ಅಂದ್ರೆ ನೀ ಭೂಮಿ ಮ್ಯಾಲಿನ ಇಂದ್ರ, ಅದಕ್ಕಿಂತ ನೀ ಏನು ಕಮ್ಮಲ್ಲ. ಅವನಿಗೆ ಹಂಗಲ್ಲಿ ಸೇವಾ ಮಾಡ್ತಾರ, ಹಂಗಿಲ್ಲಿ ನಿನ್ನ ಸೇವಾ ನಡೆದಿತ್ತಂದ್ರೆ ನೀ ಭೂಮಿ ಮ್ಯಾಲಿನ ಪ್ರತ್ಯಕ್ಷ ಇಂದ್ರ. ಅದ್ರಾಗ ಎರಡು ಮಾತಿಲ್ಲ. ಅದರ ಸಲುವಾಗಿ ಹೇಳಿದ್ರೆ ಅವರು ಸಂಪತ್ತನ್ನ ನ್ಯಾಯ ಮಾರ್ಗದಿಂದ ಗಳಿಸಿ, ತಮ್ಮ ಸತ್ಕರ್ಮ ಸದ್ಧರ್ಮದಿಂದ, ತಮ್ಮ ಆಚಾರ ವಿಚಾರದಿಂದ ತಾಯಿ ತಂದೆಗೆ ಸಂತೋಷ ಪಡಿಸುವಂತ ಮಕ್ಕಳು. ಬಜಾರ್ನಾಗ ಎಲ್ಲೋ ಹೋಗಿ ಗುಡಿ ಕಟ್ಟಿ ಮೇಲೆ ಇವ ಕುಂತಿರ್ಬೇಕು, ಆಜು ಬಾಜು ಜನ ಮಾತಾಡ್ತಿರ್ಬೇಕು. ಮಕ್ಕಳಿದ್ರೆ ಇವ್ರ ಮಕ್ಕಳಂತವಿರ್ಬೇಕ್ರಿ, ಬಂಗಾರ ಅಂತ ಮಕ್ಕಳಾದವ್ರಿ, ಉಗುಳದ್ ಹಾಟಲು ರೀ, ತಾಯಿ ತಂದಿಗೆ ಬ್ರ ಅನ್ನಂಗಿಲ್ರಿ, ರೀ ಹಾಕಲಾರ್ದೇನೆ ಮಾತಾಡಂಗಿಲ್ರಿ, ತಂದಿ ಎದುರು ನಿಲ್ಲುವಲ್ಲು ರೀ. ನಾ ಏನು ಮಾಡಿನೋ ಗಳಿಕೆ ತಂದ ಅಪ್ಪನ ಕೈಗೆ ಕೊಡ್ತಾವ, ಏನು ಹೇಳ್ತಾನ ಅದು ಕೇಳ್ತಾವ. ತಾಯಿ ತಂದಿ ಅಂದ್ರೆ ಪ್ರತ್ಯಕ್ಷ ದೇವ್ರಂತ ಇಷ್ಟೊಂದು ಮರ್ಯಾದೆ ಕೊಡುವಂತ ಮಕ್ಕಳು ನಾವೆಲ್ಲಿ ನೋಡಿಲ್ಲ ಅಂತ ತನ್ನ ಮಕ್ಕಳ ವರ್ತನೆ, ತನ್ನ ಮಕ್ಕಳ ವ್ಯವಹಾರವನ್ನ ಮಂದಿ ಬಾಯಿಯಿಂದ ಇವ ಕೇಳಕ್ ಚಾಲು ಮಾಡ್ದ ಅಂದ್ರ ಇವನಿಗೇನು ಬಂಗಾರ ಬೇಕನ್ನಿಸ್ತದ, ಬೆಳ್ಳಿ ಬೇಕನ್ನಿಸ್ತದ, ಮತ್ತೊಂದು ಮಗದೊಂದು ಬಟ್ಟೆ ಬೇಕನ್ನಿಸ್ತದ? ಏನು ಬೇಕನ್ಸಂಗಿಲ್ಲ. ಸದಾಚಾರ ಸಂಪನ್ನರಾಗಿರುವ ಮಕ್ಕಳು ಅವರ ಆಚಾರ ವಿಚಾರನೆ ಭೂಮಿ ಮೇಲೆ ತಂದೆಗೆ ಸ್ವರ್ಗ ಸುಖವನ್ನ ಕೊಡ್ತಾವ. ಗೊತ್ತಾಗ್ಲತ್ತ ನಾ ಹೇಳ ಮಾತು. ಆಚಾರ ಸುವಿಚಾರ ಸಂಪನ್ನರಾಗಿರುವ ಮಕ್ಕಳ ವ್ಯವಹಾರ ಭೂಮಿ ಮೇಲೆ ಸ್ವರ್ಗ ಸುಖವನ್ನ ತರ್ತಾರ, ಸ್ವರ್ಗವನ್ನ ತಮ್ಮ ಮನೆಯೊಳಗೆ ತಂದಿಳಿಸ್ತಾರ. ಅದರ ಸಲುವಾಗಿ ನೀತಿ ಮಾತನ್ನ ಹೇಳ್ತಾ ಇದ್ದಾನ. ಮಕ್ಕಳು ಹೇಗಿರಬೇಕು ಅಂದ್ರೆ ಗಳಸ ಮಕ್ಕಳು ಇರಬೇಕು. ಗಳಸ ಮಕ್ಕಳು ಇರ್ಬೇಕಂದ್ರೆ ಎಂಥವು ನೀತಿಯುಕ್ತವಾಗಿ ಗಳಿಸುವಂಥವ್ರು ಇರಬೇಕು, ಧರ್ಮಾಚಾರ ಸಂಪನ್ನರಾಗಿರ್ತಕ್ಕಂಥವ್ರು ಇರಬೇಕು, ತಾಯಿ ತಂದೆ ಸೇವಾದೊಳಗೆ ನಿತ್ಯ ನಿರತರಾಗಿರಬೇಕು. ತಮ್ಮ ಆಚಾರ ವಿಚಾರದಿಂದ ತಾಯಿ ತಂದೆಯರಿಗೆ ಆನಂದ ಕೊಡುವಂತ ಮಕ್ಕಳು ಇದ್ರು ಅಂದ್ರ ಸ್ವರ್ಗ ಯಾಕೆ ಬೇಕ್ರಿ? ಸ್ವರ್ಗ ಯಾಕೆ ಬೇಕು? ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿತು ನಡೆಯುವ ಸತಿಪುತ್ರರಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇನ್ನೇನು ಬೇಕ್ರಿ? ಇನ್ನೇನು ಬೇಕು? ಅದರ ಸಲುವಾಗಿ ಬಹು ಸುಂದರವಾದ ಮಾತನ್ನ ಹೇಳ್ತಾ ಇವು 6 ಯಾರ ಮನೆಯೊಳಗಾದವ, ಇವು 6 ಇಲ್ಲಿ ತನ ಏನು ಹೇಳ್ಕೊಂಡು ಬಂದೀವಿ, ಇವು ಯಾರ ಮನೆಯೊಳಗಾದವ ಅವ ಸುಖಿ ಇರ್ತಾನ ನೋಡು ಅಂತ ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ಕೊಂಡು ಬಂದಿದಾರ ಮಹಾನುಭಾವರು. ಅದರ ಸಲುವಾಗಿ ಇನ್ನೊಂದು ಅದಕ್ಕೆ ವಿರೋಧವಾಗಿ ಇನ್ನೊಂದು ಮಾತನ್ನ ಹೇಳ್ತಾ ಇದಾನ. ಜಗಳ ಗಂಟೆ ಹೆಂಡತಿ, ಆಮೇಲೆ ಏನಪ್ಪಾ ಅಂದ್ರ ಅಲ್ಲಿ ಶಬ್ದ ಪ್ರಯೋಗ ಮಾಡ್ಯಾನ. ಇದು ನೀತಿಶಾಸ್ತ್ರದೊಳಗೆ ಬರುವಂತ ವಾಕ್ಯನೇ. ಅದಕ್ಕೆ ಚಾಣಕ್ಯನೇ ಹೇಳ್ಕೊಂಡು ಬಂದ. ಇನ್ನೊಂದು ಕಡೆ ದುಷ್ಟ ಹೆಂಡತಿ ತದ್ವಿಪರೀತವಾಗಿರುವುದು, ದುಷ್ಟ ಹೆಂಡತಿ, ದುರ್ವ್ಯವಹಾರದಿಂದ ಕೂಡಿರುವ ಗೆಳೆಯರು, ಆಮೇಲೆ ದ್ರೋಹ ಬಗೆಯುವಂತ ನೌಕರರು, ಯಾವ ಮನೆಯೊಳಗ ಸರ್ಪ ಅದ ಆ ಮನೆಯೊಳಗ ವಾಸ ಮಾಡುವುದು. ಹಾವು ಹೋಗ್ಯದ ಆ ಮನೆಯೊಳಗ, ಅದ್ರಾಗ ಇರ್ಬೇಕಂದ್ರ ಯಾವಾಗ ಹೊರಗೆ ಬರ್ತದೋ ಗೊತ್ತದ, ಹುಡುಕಿದ್ರೆ ಸಿಗ್ಲಿಲ್ಲ, ಹೋಗಿದ್ರು ನೋಡೇನ ಹೊರಗರ ಬಂದಿಲ್ಲದು. ಚಳಿಗಾಲ ದಿನದ ಈಗ ಹೆಂಗ ಥಂಡಿ ಬಿಟ್ಟದ ಹಂಗ ಹೊರಗೆ ಮಕ್ಕೊಂಡ್ರ ಚಳಿದಾಗ ಸಟ್ಕೊಂಡು ಹೋಗ್ತಾನ, ಒಳಗೆ ಮಕ್ಕೋಬೇಕಂದ್ರ ಹಾಮದ. ಅಲ್ಲಿ ಮಲ್ಕೊಂಡ್ರೆ ನಿದ್ದಿಗಿನ ಮಾಡ್ತಾನೇನು ಸಾಧ್ಯ ಇಲ್ಲ. ಅದರ ಸಲುವಾಗಂತಾನ ಯಾವ ಮನೆಯೊಳಗ ಸರ್ಪ ಸೇರಿ ಅದ ಆ ಮನೆಯೊಳಗ ಇರ್ಬೇಕಂದ್ರ ಅವ ಕುತ್ತಿಗೆಯಾಗ ಜಿಮ ಹಿಡ್ಕೊಂಡು ಬೆಳಗನ ನಿದ್ದೆ ಮಾಡಿದ್ರೆ ಕೇಳ್ರಿ, ಅವ ದುಃಖಿನೇ ದುಃಖಿ ಇರ್ತಾನ. ಒಂದು ವೇಳೆ ಒಂದು ಝುಳುಕ ನಿದ್ದೆ ಬಂದದಂದ್ರ ಆ ನಿದ್ದ್ಯಾಗ ಹಾಮೆ ಎದುರು ಬಂದು ನಿಂದಿರ್ತದ ಕನಸಿನೊಳಗೆ. ಅದರ ಸಲುವಾಗಿ ಹೇಳ್ತಾ ಇದಾನ, ಯಾವ ಮನೆಯೊಳಗ ಸರ್ಪವಾಸದ ಅದರ ಜೊತೆಗೆ ವಾಸ ಮಾಡುವಂತ ಪರಿಸ್ಥಿತಿ ಬಂದಾದ, ಆಮ್ಯಾಲ ದ್ರೋಹ ಬಗೆಯುವಂತ ನೌಕರರಾದಾರ, ಮಿಥ್ಯಾಚಾರಿಗಳಾಗಿರ್ತಕ್ಕಂಥ ಗೆಳೆಯರಾದಾರ, ದುಷ್ಟಳಾಗಿರ್ತಕ್ಕಂಥ ಹೆಂಡತಿ ಆದಾಳ, ಇದರ ಜೀವನ ನಿತ್ಯ ನರಕ ಅಂತ ತಿಳ್ಕೊ ಅಂದವ. ಇವನ ಜೀವನ ನಿತ್ಯ ನರಕ.